ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಚನ್ನಕೊಪ್ಪ ಸಾಗರ ತಾಲೂಕಿನ ಒಬ್ಬ ಹಿರಿಯ ರೈತರಿದ್ದಾರೆ, ಜಯದೇವಪ್ಪ ಅಂತ ಹೇಳಿಬಿಟ್ಟು. ಇವರು ಕೃಷಿಯ ಜೊತೆಗೆ ಹಸುಗಳನ್ನ ಕೂಡ ಸಾಕ್ತಾ ಇದ್ದಾರೆ. ಈಗ ಬನ್ನಿ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಯಾವ ಒಂದು ರೀತಿಯಿಂದ ಇವರು ಹಸುಗಳನ್ನ ಸಾಕಣೆ ಮಾಡ್ತಾ ಇದ್ದಾರೆ, ಜೊತೆಗೆ ಯಾವ ಒಂದು ಕ್ರಮಗಳನ್ನ ಅನುಸರಿಸಿ ಇವರು ಕೃಷಿ ಮಾಡ್ತಾ ಇದ್ದಾರೆ ಅಂತ ಇವರಿಂದ ಮಾಹಿತಿ ಪಡ್ಕೊಳ್ಳೋಣ. ನಮಸ್ಕಾರ ಜಯದೇವಪ್ಪ ಅವರೇ. ನಮಸ್ಕಾರ. ಹೇಳಿ, ಎಷ್ಟು ವರ್ಷದಿಂದ ತಾವು ಹಸುಗಳ ಸಾಕಣೆ ಮಾಡ್ತಾ ಇದ್ದೀರಾ ಕೃಷಿಯ ಜೊತೆಗೆ? ನನಗೀಗ 80ನೇ ವರ್ಷ. ನಾನು ಅಲ್ಲಿಂದನೂ ಸಣ್ಣರಿಂದನೂ ಸಾಕ್ತಾ ಬಂದಾನೆ. ಇವತ್ತಿನ್ನೇ ಅಲ್ಲ, ಹಸುಗಳನ್ನು ಸಾಕ್ತಾ ಬಂದೆ. ಆಮೇಲಾಗಿ ನಾನು ಡೈರಿನೂ ಮಾಡಿದೆ. ಒಂದು ಕಾಲದಾಗ ಜರ್ಸಿ ಆಕಳುಗಳು ಎಲ್ಲವನ್ನೂ ಇಟ್ಕೊಂಡು ಸಾಕಿ ಇವತ್ತು ಹಾಲು ಡೈರಿನೂ ಮಾಡಿದ್ದೆ. ಕೇಳಿ ನನ್ನ ಮಗನೇ ಬಂದ. ಈಗ ಎಲ್ಲದನ್ನೂ ಮಾಡಿ ಇವತ್ತು ನಾವೇನು ಸಾಕ್ತಾ ಇದ್ದೇವೆ, ಸುಖವಾಗದಾವೆ. ಎಲ್ಲವೂ ಜಾನುವಾರನ್ನು ನಾವು ಸಾಕ್ತೇವೆ. ಮೊದಲು ಆರಂಭದಲ್ಲಿ ಎಷ್ಟು ಹಸುಗಳಿಂದ ಆರಂಭ ಮಾಡಿದಿರಿ? ಆರಂಭ ಮಾಡಿರೋದು 10 ಹಸು ದೊಡ್ಡವೇ. ಆಮೇಲೆ ಬರ್ತಾ 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 ಈ ರೋಡ್ಗಳು ಮಾರ್ಜಿನ್ ಬಂದ್ಬಿಡ್ತಲ್ಲಪ್ಪ. ಆ ರೋಡ್ ಮಾರ್ಜಿನ್ ಬಂದ ಕಾಲದಾಗ ನಮ್ಮ ಜಾನುವಾರುಗಳನ್ನೆಲ್ಲ ಹೊಡೆದು ಕೊನ್ನಾಕ್ ಹಿಡಿದ್ರು. ಕಾರ್ನರು, ಲಾರಿಯರು, ಬಸ್ನರು. ಹೌದು. ಹಂಗಾಗಿ ಎಲ್ಲವನ್ನು ಕಡಿಮೆ ಮಾಡ್ತಾ ಬಂದ್ವಿ. ಮೇಯಕ್ಕೆ ಜಾಗ ಇಲ್ಲ, ಎಲ್ಲೂ ಮೇವಿಗೆ ಜಾಗ ಇಲ್ಲ. ಆ ಉದ್ದೇಶ. ಬೆಳೆಗಳು ಏನ್ ಬೆಳಿತೀರಿ? ಬೆಳೆಗಳು ಭತ್ತ, ಅಡಿಕೆ ತೋಟ, ತೆಂಗು, ಮಾವು ಇದಾವೆ. ಹೌದು. ಅಡಿಕೆಯಲ್ಲಿ ಮತ್ತೆ ತೆಂಗಿನಲ್ಲಿ ಮೆಣಸಿನ ಬಳ್ಳಿ, ಮೆಣಸಿನ ಬಳ್ಳಿನೂ ಹಚ್ಚಿದ್ದೇವೆ ಅಡಿಕೆಯಲ್ಲಿ. ಇದು ಭತ್ತ ಹೇಳಿದಿರಲ್ಲ, ಇದು ವರ್ಷದ 3 ಕಾಲಗಳಲ್ಲಿ ಬೆಳಿತೀರಾ ಹೇಗೆ? ಇಲ್ಲ, ಒಂದೇ ಬೆಳೆ. ಅಂದ್ರೆ ಮಳೆ ಆಶ್ರಿತ ಅಷ್ಟೇ. ಹೌದು, ಒಂದೇ ಬೆಳೆ. ಹೌದು. ಆಮೇಲೆ ಬೆಳೆಯೋದಿಲ್ಲ. ಇಲ್ಲ. ಈ ನೀರಿನ ವ್ಯವಸ್ಥೆ ಹೇಗಿದೆ? ನೀರಿನ ವ್ಯವಸ್ಥೆ ಅಂತ ಹೇಳಿದ್ರೆ ನಾವು ಬೋರ್ ಮಾಡ್ಕೊಂಡ್ರೆ ನೀರಿನ ವ್ಯವಸ್ಥೆ. ಬೋರ್ ಇಲ್ಲ ಅಂದ್ರೆ ನೀರಿಲ್ಲ ನಮಗೆ. ಹೌದು. ಬೋರ್ ಇಲ್ಲ ಅಂದ್ರೆ ನೀರಿಲ್ಲ. ಹೊಳೆ ಮತ್ತೆ ಚಾನಲ್ ಯಾವ್ದು ಇಲ್ವಾ ಇಲ್ಲಿ? ಇಲ್ಲಿ ಯಾವ ಚಾನಲ್ ಇಲ್ಲ. ಹೊಳೆ ಐತಿ. ಯಾವ್ದಾರ ಈ ದೊಡ್ಡ ಹುಚ್ಚಿ ಮಳೆ ಹೋಯ್ದಾಗ ಹೋಗಕ್ಕೆ ಗದ್ದೆ ಮೇಲೆ ಹೋಗಕ್ಕೆ ಅಷ್ಟೇ. ಮತ್ತಿನ್ನೇನು ನಮಗೇನು ಯಾವ ಒಂದು ಅದಕ್ಕೆ ಹಿಡಿದು ಇಟ್ಕೊಳ್ಳೋಕೆ ಏನೋ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಯಾವುದೂ ಇಲ್ಲ. ಹಿಡಿದು ತಗೊಬಂದು ನಾವು ಇಟ್ಕೊಳಕಿಲ್ಲ ನೀರ. ಕೃಷಿ ಹೊಂಡ ಏನಾದ್ರು ಮಾಡಿದಿರಾ ಜಮೀನಲ್ಲಿ? ಕೃಷಿ ಹೊಂಡ ಇದಾವೆ. ಅದು ನಮ್ಮ ಅನುಕೂಲಕ್ಕೆ ಮಾತ್ರ. ಯಾಕೆ ಹಿಂಗಂತೀರಿ? ಯಾಕೆ ಅಂತೇಳಂದ್ರೆ ಇನ್ನು ಬೇರೆಯವ್ರಿಗೆ ಯಾರಿಗೂ ನಾವು ನೀರು ಕೊಡಕ್ಕೂ ಆಗಂಗಿಲ್ಲ, ನಾವು ಬೇರೆಯವ್ರಿಗೆ ಕೊಡಕ್ಕೂ ಬರಲ್ಲ. ಆಮೇಲಾಗಿ ನಾವು ಕೃಷಿ ಹೊಂಡ ಏನು ಮಾಡ್ಕೊಂಡಿದ್ದೇವಲ್ಲ, ಕೃಷಿ ಹೊಂಡ ನಮಗೆ ಸರ್ಕಾರದಿಂದಾನೇ ಮಾಡಿಕೊಟ್ಟದ್ದು. ಈಗ ನಾವೇ ಮಾಡ್ಕೊಂಡಿದ್ವಿ ಅಂತ ಹೇಳೋದಲ್ಲ. ಕೃಷಿ ಹೊಂಡಗಳನ್ನು ಸರ್ಕಾರದಿಂದಾನೇ ಮಾಡಿಕೊಟ್ರು. ಹೌದೌದೌದು. ಮತ್ತೆ ಅದನ್ನು ಹೇಗೆ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ? ಈಗ ಅದರಲ್ಲಿ ಬಂದ ನೀರನ್ನ ಸಂಗ್ರಹ ಮಾಡ್ಕೊಂಡಾಗ ಅಕಸ್ಮಾತ್ ಕಡಿಮೆ ಆದರೆ ಮೋಟರ್ ಇಟ್ಕೊಂಡು ನೀರು ಎತ್ಕೊಂತೀವಿ. ಹೌದಾ? ಹೊಂಡದಿಂದ. ಹೌದು. ಈಗ ಈ ಹಸುಗಳು ಅಂತ ಹೇಳಿದಿರಿ, ಇದು ಯಾವ ತಳಿ ಇದೆ? ಇದು ಲೋಕಲ್ ಸ್ಥಳೀಯ ತಳಿನಾ ಇಲ್ಲ ಯಾವುದು? ಲೋಕಲ್ ತಳಿ ಜಾಸ್ತಿ. ಲೋಕಲ್ ತಳಿನೇ ಜಾಸ್ತಿ ಇರೋದೀಗ ನಮ್ಮಲ್ಲಿ. ಹಾಲಿ ಲೋಕಲ್ ತಳಿ ಇರೋದೇ ಈಗ ಜಾಸ್ತಿ ಇರೋದು. ಹೌದು. ಜರ್ಸಿವು ಆಮೇಲೆ ಬೇರೆ ಜಾತಿನೂ ಕಡಿಮೆ ಇದಾವೆ. ಉಪಯೋಗಿಸ್ಕೊಂಡಿಲ್ಲ ನೀವು? ಆವಾಗ ಮಾಡಿದ್ದೆ ಒಂದ್ ಕಾಲದಾಗ. ಈಗಿಲ್ಲ. ಈಗ ಮೇವಿನ ಬಂತಲ್ಲ, ಹಂಗಾಗಿ. ಆಮೇಲೆ ನಿಮಗೆ ಏನ್ ಅನಿಸ್ತದೆ, ಇನ್ನೂ ಜಾಸ್ತಿ ಮಾಡ್ಬೇಕು ಅನ್ಸುತ್ತಾ? ಮನಸ್ಸಿನಲ್ಲಿ ಐತಿ. ಮೇವು ಮಾಡಕ್ ಆಗಂಗಿಲ್ಲ. ಹಂಗಾಗಿ ಏನ್ ಮಾಡೋದು, ನಾವು ಮಾಡ್ಬೇಕು, ಇನ್ನೂ ಏನಾರ ಪ್ರಯತ್ನ ಪಡ್ಬೇಕು ಅನ್ನೋ ಆಸೆ ಐತಿ. ಆದ್ರೆ ನಮೀಗ ವಯಸ್ಸು ಇಲ್ಲ. ಮೇಲಾಗಿ ಈಗಾಗಲೇ ನನಗೆ ಈಗ 78ನೇ ವರ್ಷ. ನಮಗೆ ಈಗ ಏನ್ ಮಾಡಕ್ಕೂ ಆಗಂಗಿಲ್ಲ. ಅವನ್ನ ಕಟ್ಟೋದು, ನಿಗಾ ಮಾಡೋದು, ಬಂದ್ರೆ ಅವನ್ನೆಲ್ಲ ನಿಗಾ ಮಾಡಿ ಜೋಪಾನ ಮಾಡಿ ಕಟ್ಟೋದು, ಬಿಡೋದು. ನೀವು ಮೇಯ್ಸ್ಕೊಂಡ್ ಬಂದ್ಬಿಟ್ಟು ಸಾಕ್ತಾ ಇರೋದು ಅಥವಾ ಕೂಡ್ ಹಾಕಿ ಸಾಕ್ತಾ ಇರೋದಾ? ಅಲ್ಲ, ಕೂಡಾಕೆ ಸಾಕೋದು ನಾವು. ಮೇಚ್ಕೆ ಬರಕ್ ಹೋಗಕ್ ನಮ್ಮಿಂದ ಇಲ್ಲ ಆಗಲ್ಲ. ವಯಸ್ಸಿಲ್ಲ ನಮಗೆ. ಹೌದು. ಅದರಿಂದ ಮತ್ತೆ ಇದಕ್ಕೆ ಪ್ರತ್ಯೇಕವಾಗಿ ಏನಾದರೂ ಹುಲ್ಲಿನ ಬೆಳೆ ಬೆಳೆದಿದ್ದೀರಾ ನಿಮ್ಮ ತೋಟದಲ್ಲಿ? ಹುಲ್ಲಿನ ಬೆಳೆ ತೋಟದಲ್ಲಿ ಐತಿ. ಹಸಿ ಹುಲ್ಲು ಕೊಯ್ತೇವೆ, ಐತವೆ. ಇದ್ದದನ್ನ ಕೊಯ್ಕೊಂಡು ಬರೋದು. ಅದನ್ನೇನು ಪ್ರತ್ಯೇಕ ಮಾಡಿಲ್ಲ ನಾವು. ತೋಟದೊಳಗಡೆ ಬರೋ ಹುಲ್ಲನ್ನೇ ಕೊಯ್ಕೊಂಡು ಬರೋದು. ಹುಲ್ಲಿನ ಬೆಳೆಗಳೇನು ಬೆಳೆದಿಲ್ಲ? ಇಲ್ಲ, ಹುಲ್ಲಿನ ಬೆಳೆ ಏನು ಯಾವುದು ಹಾಕಿಲ್ಲ ಸರ್. ಈಗ ಬದುಗಳಲ್ಲಿ ಹಾಕ್ತಾರೆ ನೋಡ್ರಿ, ನೇಪಿಯರ್ ಹುಲ್ಲು. ಬದಿನ ಮೇಲೆ ಬಂದು ಹುಲ್ಲು ಕೊಯ್ಕೆ ಬರ್ತೇವೆ. ಅಂದ್ರೆ ನೈಸರ್ಗಿಕವಾಗಿ ಬರ್ತಕ್ಕಂಥ ಹುಲ್ಲನ್ನೇ ತಗೊಂಡ್ ಬರ್ತೀರಾ? ಹೌದೌದು, ನೈಸರ್ಗಿಕವಾಗಿ ಬರೋದು. ನಾವೇನು ಬೇರೆ ಸಪರೇಟ್ ಆಗಿ ಅದನ್ನ ಒಂದ್ ಕಡೆ ಹುಲ್ಲನ್ನು ಬೆಳೆದ್ ನಾವು ತಂದಿಲ್ಲ. ಆಮೇಲೆ ಒಂದ್ ಕಾಲದಾಗ ಮಾಡಿದ್ವಿ. ಯಾವಾಗ ಅಂದ್ರೆ ಆ ಜರ್ಸಿ ಆಕಳುಗಳು ಇದ್ದಾಗ ಧರ್ಮಸ್ಥಳದವ್ರು ಹುಲ್ಲು ಕೊಟ್ಟಿದ್ರು. ಆ ಹುಲ್ಲು ಕೊಟ್ಟದನ್ನ ತಂದು ನಾವು ಇಲ್ಲಿ ಬೆಳೆದು ದನಕರಿಗೆ ಹಾಕಿದ್ವಿ ಆ ಕಾಲದಾಗ. ಆಮೇಲೆ ಈಗ ಹುಲ್ಲು ಕಡಿಮೆ ಇದ್ದಾಗ ಅದಕ್ಕೆ ಹೇಗೆ ಅಂದ್ರೆ ಬೇಸಿಗೆಯಲ್ಲಿ ಸ್ವಲ್ಪ ಸಿಗೋದು ಕಷ್ಟ ಅಲ್ಲ, ಆ ಸಮಯದಲ್ಲಿ ಯಾವ ರೀತಿಯಿಂದ ಮಾಡ್ತೀವಿ? ಆ ಸಮಯದಲ್ಲಿ ತೋಟಕ್ಕೆ ನೀರು ಹಾಕಿರ್ತೇವಲ್ಲ, ಅದು ಏನಂದ್ರೆ ಆ ಉದ್ದೇಶಕ್ಕೇನೆ ನಾವು ಸಪರೇಟ್ ಆಗಿ ಹುಲ್ಲು ಹಾಕ್ಯಂತ ಇದ್ವಿ.
ಜಾನುವಾರಿಗೆ ಅಂತ. ಜಾನುವಾರಿಗೆ ಅಂದರೆ ಈ ಅವ್ರು ಕೊಟ್ಟು ಹುಲ್ಲಿತ್ತಲ್ಲ ಅದಕ್ಕೆ ಗೊಬ್ಬರ ಹಾಕ್ಯಂತ ಅದನ್ನು ಬೆಳೆಸ್ಕೊಂತ ಇದ್ವಿ. ಈಗ ಅದು ಯಾವುದೂ ಇಲ್ಲ, ಅದು ಯಾವ ನಮಗೆ ಸವಲತ್ತು ಇಲ್ಲ. ಇಲ್ಲದೆ ಇರೋದ್ರಿಂದ ಇದ್ದವನ್ನೇ ನಾವು ಜೋಪಾನ ಮಾಡೋದು. ಅದಕ್ಕೆ ಹುಲ್ಲು ನೀರು ಹಾಕ್ಕೊಂಡು ಇಟ್ಕೊಂಡು ಹಿಂಡಿ ಹುಲ್ಲು ನಮಗೆ ಸರ್ಕಾರದಿಂದ ಈಗೇನು ಹಾಲ್ ಡೇರಿಯಿಂದ ಹಿಂಡಿ ತಂದ್ಕೊಂಡೇ ನಾವು ಈಗ ಜೀವನ ಮಾಡಿಸೋ ಹೊತ್ತಾಗಿದೆ ಈಗ. ಹೌದು. ಕಾಯಿಲೆ ಕಸಾಲಿಗೆ ಯಾರನ್ನ ಸಂಪರ್ಕಿಸ್ತೀರಿ, ಇಲ್ಲ ಮನೆ ಔಷಧಿನೇ ಕೊಡ್ತೀರಾ? ಇಲ್ಲ ಮನೆ ಔಷಧಿ ಇಲ್ಲಪ್ಪ, ಮನೆ ಔಷಧಿನೂ ಕೊಡ್ತೇವೆ. ಆಮೇಲೆ ಆಗಿ ಮನೇಲಿ ಏನು ಬೇಕು ಅನ್ನೋ ಒಂದು ಔಷಧಿ ಇರ್ತೈತೆ ಅದನ್ನು ಹಾಕ್ತೇವೆ. ನಮಗಿಲ್ಲ ಆಸ್ಪತ್ರೆ ಜಾನುವಾರು ಆಸ್ಪತ್ರೆಯಿಂದ ಬಂದು ನಮಗೆ ಸಹಕಾರ ಕೊಡ್ತಾರೆ. ಸಹಕಾರ ಕೊಟ್ಟು ಅವ್ರು ನಮಗೆ ಏನು ಬೇಕು ಅಂತಾರೋ ಅದನ್ನು ಕೊಡ್ತಾರೆ. ನಿಮ್ಮ ಊರಲ್ಲಿ ಈಗ ಇಂಥದ್ದು ಇಲ್ಲ ಅಂತಂತ ಹೇಳೋದಾದ್ರೆ ಏನಿಲ್ಲ ಅಂತ ಹೇಳ್ತೀರಾ? ಸರ್ಕಾರಿ ಸೌಲಭ್ಯ ಏನಿಲ್ಲ ಅಂತ ಹೇಳಂದ್ರೆ ನಮಗೆ ಬೇರೆದು ಯಾವುದನ್ನು ಕೇಳಕ್ಕೆ ಏನು ಬೇಡ. ಈಗ ಇಲ್ಲ ಅನ್ನೋ ಶಬ್ದ ಕೇಳಕ್ ಹೋದ್ರೆ ಭಾಳ ಆಗ್ತವೆ, ಬೇಡವೂ ಬೇಡ ಅಂತೀರಾ? ಹೌದೌದು. ಊರಿಂದ ಉಸಾಬರಿ ಬೇಡ ಅಂತೀರಾ? ಊರಿನ ಉಸಾಬರಿ ಯಾವುದು ಅಂದ್ರೆ ಇದನ್ನ ಹೇಳ್ತಾ ಹೋದ್ರೆ ಅದು ಅವರಿಗಿಲ್ಲ ಇವ್ರಿಗೆಲ್ಲ ಏನಿಲ್ಲ ಅಂತ ಹೇಳ್ಬೋದು. ಅಲ್ಲ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಜನಸಾಮಾನ್ಯರಿಗೆ ಉಪಯೋಗ ಆಗ್ತಕ್ಕಂಥ ಎಲ್ರಿಗೂ ಒಳ್ಳೇದಾಗ್ತಕ್ಕಂಥ ಒಂದು ವಿಷಯ ಇಂಥದ್ದು ಇರ್ಬೇಕಿತ್ತಪ್ಪ ನಮ್ಮ ಊರಲ್ಲಿ ಅಂತ ಅನ್ನೋದಾದ್ರೆ ಏನ್ ಹೇಳ್ತೀರಿ ಅಂತ? ಅದು ಅಂದ್ರೆ ನಮಗಿಲ್ಲಿಗೆ ನಾವೇ ಇಲ್ಲೇ ಡೈರಿ ಮಾಡಿದ್ವಲ್ಲ, ಆ ಕಾಲದಾಗೆ ನಮಗೆಲ್ಲರಿಗೂ ಅನುಕೂಲ ಆಗ್ತಾ ಇತ್ತು. ಈಗ 2-2.5 ಕಿಲೋಮೀಟರ್ 3 ಕಿಲೋಮೀಟರ್ ಹೊತ್ಕೊಂಡೋಗಿ ಹಾಲು ಕೊಟ್ಟು ಬರ್ಬೇಕು. ಹಾಲು ಇರೋ ಅಂತ ಪುಣ್ಯಾತಮರು. ಹೌದು, ಹಾಲು ಇರೋ ಅಂತಾರೆ ಇದಾರೆ. ನನ್ನ ತಮ್ಮದಿಕ್ಕಳು ಕಡೆ ಮೇಲ್ಗಡೆ ಮನೆಯವರು ಇವರೆಲ್ಲರೂ ಜಾನುವಾರನ್ನ ಹಾಲು ಒಯ್ದು ಕೊಟ್ಟು ಬರ್ತಾ ಇದಾರೆ. ಅಲ್ಲೇ ಈ ತಗ್ಗಿಗೆ ಹೋದ್ರೆ ನೀವು ಅಲ್ಲಿ ತಗ್ಗಿಗೆ ಪಕ್ಕ ಇಲ್ಲೇ ಅಲ್ಲೇ ರುದ್ರಗೌಡ್ರ ಮನೆಯವರು ಜಾನುವಾರು ಪಟ್ಟಿಯಾಗೋದಾವೆ, ಅವನ್ನ ನೀವು ನೋಡ್ಕೊಂಡು ಹೋಗ್ಬೋದು. ಅವ್ರ ಹತ್ರ ನೀವು ಮಾಹಿತಿ ತಗೋಬಹುದು. ಬೆಳಿಗ್ಗೆ ಮತ್ತೆ ಸಂಜೆ ಎಷ್ಟು ಇಳುವರಿ ಬರ್ತದೆ ಹಾಲಿಂದ ನಿಮ್ಮ ಇದರಲ್ಲಿ ನೀವು ಸಾಕ್ತಕ್ಕಂಥ ಒಂದು ಹಸುಗಳಿಂದ? ನಮಗೆ ಈಗ ಸದ್ಯಕ್ಕೆ ಬರ್ತಾ ಇರೋದು ಸರ್ ಒಂದು 1.5-2 ಲೀಟರ್ ಹಾಲು ಬರ್ಬೋದು ಅಷ್ಟೇ. ಸುಮ್ಮನೆ ನಾವು ಅಷ್ಟು ಬರ್ತೀವಿ ಅಂತ ಹೇಳಕ್ ಬರಲ್ಲ. ಅದು ಸುಮ್ಮನೆ ನಾವು ಎಲ್ಲದ್ದು ಬೇಡದನ್ನೆಲ್ಲ ಹೇಳೋದಲ್ಲ. ಅದು ಹಾಲು ಕರಿಯರಿದ್ದಾರೆ. ಇವ್ರು ನಮ್ಮ ಪಕ್ಕದ ಮನೆ ನಮ್ಮ ತಮ್ಮನ ಮಗನೇ ಇವನು. ಇವ್ರ ಮನೇಲೂ ಇದ್ದಾವೆ, ಅಲ್ಲಿಯೂ ಇದ್ದಾವೆ. ಅವರು 10-15 ಎಮ್ಮೆ ಸಾಕಿದ್ದಾರೆ. ಅವರು ಹುಲ್ಲು ಸಪ್ರೇಟಾಗಿ ಬೆಳೀತಾರೆ. ಬೇಕಾದ್ರೆ ಅವ್ರ ಹತ್ರನೂ ಮಾಹಿತಿ ತಗೋಬಹುದು ನೀವು. ಜೊತೆಗೆ ಈಗ ತಾವು ಹೇಳಿದಿರಿ ತೋಟಗಾರಿಕೆ ಬೆಳೆಯಲ್ಲಿ ಅಡಿಕೆ ಮತ್ತು ತೆಂಗು ಅಂತ ಹೇಳಿದಿರಿ. ಇದು ತೆಂಗು ಯಾವ ತಳಿ ಅಂತ ಹೇಳ್ತೀರಿ? ಯಾವ್ದು ಇದು ಸ್ಥಳೀಯವಾಗಿ ಇರ್ತಕ್ಕಂಥದ ಅಥವಾ ಹೈಬ್ರಿಡ್ ಹಾಕಿದ್ದೀರಾ ತೆಂಗು? ಇಲ್ಲ, ಯಾವುದು ಹೈಬ್ರಿಡ್ ಇಲ್ಲ, ಸ್ಥಳೀಯ ಇದೆ. ಸ್ಥಳೀಯ ಕಬ್ಬು ಎಷ್ಟು ಇದೆ? ಕಬ್ಬೊಂದು 2,000-3,000 ನೆಡ್ತಾರೆ. ಅಂದ್ರೆ ಎಷ್ಟು ಎಕರೆಯಲ್ಲಿ? ಒಂದು ಎಕರೆಯಲ್ಲಿ 1 ಎಕರೆ ಅನ್ಬೋದು. ಇದು ಕಬ್ಬು ಪಟ್ಟಣದಲ್ಲಿ ರಸ ಮಾಡಿ ಮಾರಾಟ ಮಾಡ್ತಾರೆ ನೋಡಿ, ಅವ್ರಿಗೆ ಕಳಿಸ್ತೀರಾ ಏನು ಬೆಲ್ಲ ಮಾಡ್ತೀರಾ? ಬೆಲ್ಲ ಮಾಡೋದು ನಾವು ಸ್ವಂತಕ್ಕೆ ಬೆಲ್ಲ ಮಾಡ್ಕೊಂತೀವಿ, ಬೆಲ್ಲ ಮಾಡ್ತೀವಿ. ಮನೆಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಇಟ್ಕೊಂಡು ಬಾಕಿದ್ನ ಮಾರ್ತೀವಿ, ಮಾರಾಟ ಮಾಡ್ತೀರಿ. ನಾವು ಸಕ್ಕರೆ ಕಡಿಮೆ, ಬಹಳ ಕಡಿಮೆ ಸಕ್ಕರೆ. ಸಕ್ಕರೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಲ್ಲದ ಚಹಾ, ಬೆಲ್ಲನೇ ಉಪಯೋಗಿಸ್ತಾ ಇದ್ದಾರೆ. ಶುಗರ್ ಶುರುವಾಗೈತಲ್ಲ, ಯಾರೊಬ್ರಿಗೆ ನೋಡಿದ್ರು ಎಲ್ಲಿ ನೋಡಿದ್ರು ಶುಗರ್. ಯಾವ್ದು ನೀವು ಯಾವ ಚಾನಲ್ ಹಾಕ್ರಿ ಅವನಿಗೆ ಶುಗರ್ ಬಂದೈತಿ ಅಂತ, ಅದಕ್ಕಿಂತದ ಔಷಧಿ ಕುಡೀರಿ ಅಂತ ಎಂಥದ್ದು ಬಾಟ್ಲಿ ಹಿಡಿದು ತೋರಿಸ್ತಾ ಇರ್ತಾರೆ. ಅದೆಲ್ಲ ನಮಗಿಲ್ಲ, ಅವ್ಯಾವುದೂ ಇಲ್ಲ. ಈ ವಯಸ್ಸಿದ್ರು ನನಗೀಗ ಈ ವಯಸ್ಸಾಗಿದ್ರು ನನಗೆ ಯಾವುದೂ ಒಂದು ಶುಗರು ಇಲ್ಲ, ಇದು ಇಲ್ಲ. ಏನ್ ಕಾರಣ ಅಂತ ಹೇಳ್ತೀರಿ? ಏನಿಲ್ಲ, ನಾವು ಆಹಾರದಾಗ ವ್ಯತ್ಯಾಸ ಆಗಬಾರ್ದು. ಆಹಾರ ಸತ್ವಯುಕ್ತವಾಗಿರ್ಬೇಕು, ವಿಷಮುಕ್ತ ಆಗಿರ್ಬೇಕು, ರಾಸಾಯನಿಕ ಮುಕ್ತ ಆಗಿರ್ಬೇಕು ಅಲ್ವಾ? ಹೌದು. ಸೊ ಅದರ ಒಂದು ಗುಟ್ಟಿನಿಂದ ನಿಮಗೆ ಯಾವುದೇ ಒಂದು ಯಾವ ಡಾಕ್ಟರ್ ಹತ್ರ ಹೋದ್ರು ಕಣ್ಣಿನ ದೃಷ್ಟಿ ಸಮೇತನು ಈ ವಯಸ್ಸಿಗೂ ನಿಮಗೆ ಕಣ್ಣಿನ ದೃಷ್ಟಿ ಹಿಂಗಿದಾವೆ, ನೀವು ಯಾವಲ್ಲಿಗೆ ಹೋಗ್ಲಿ ಏನೇ ಆಗಿರ್ಲಿ ನಾವು ಕನ್ನಡಕ ಕೊಡ್ತೇವಂತೆ ಬರ್ರಿ ಅಂತ ಹೇಳಿದ್ದಾರೆ. ಸುಮ್ಮನೆ ಯಾಕೆಂದ್ರೆ ನನಗೆ ದೂರಿನ ದೃಷ್ಟಿ ಕಡಿಮೆ ಆಯ್ತು. ಅದರಿಂದ ಮೊನ್ನೆ ಚೆಕಪ್ ಮಾಡಿಸಿದಾಗ ದೂರಿನ ದೃಷ್ಟಿ ನನಗೆ ಕಡಿಮೆ ಆಗೈತಿ ಅಂತ ನಾ ಬಾಯಿ ಬಿಟ್ಟು ಹೇಳಿದಾಗ ನಿಮ್ಮ ಹಾಸ್ಪಿಟ್ಲಿಗೆ ನಾವು ಕಳಿಸ್ತೇವೆ, ನೀವು ಅಲ್ಲಿ ಇಸ್ಕೊಳ್ರಿ ಅಂದಾರೆ. ಅಷ್ಟೇ. ಹೋಗಿದ್ದೆ ಇಲ್ಲಿ ನಮ್ಮ ಪಂಚಾಯತಿಗೆ, ನಮ್ಮ ಆಚಾಪುರ ಪಂಚಾಯತಿ ಅಂತ ಕನ್ನಡಕ ಕೊಟ್ರ? ಕನ್ನಡಕ ಇಲ್ಲ, ಕನ್ನಡಕ ಬರ್ತದೆ ನಿಮಗೆ ಕೊಡ್ತೇವೆ ಎಂದರೆ ಹಿರಿಯ ನಾಗರಿಕರ ಒಂದು ಇದರಲ್ಲಿ ಬರುತ್ತೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೌದು. ಆಮೇಲೆ ಈಗ ತೋಟಗಾರಿಕೆ ಬೆಳೆಯಲ್ಲಿ ಅಡಿಕೆ ತೆಂಗು ಹೇಳಿದಿರಲ್ಲ, ಈ ಅಡಿಕೆಯಲ್ಲಿ ಏಕ ಬೆಳೆ ಬೆಳೀತಾ ಇದ್ದೀರಾ ಇಲ್ಲ ಮಧ್ಯಂತರ ಬೆಳೆಯಾಗಿ ಈಗ ಹೇಳ್ತಾ ಇದ್ರಿ ಕಾಳು ಮೆಣಸು ಅಂತ ಹೇಳ್ತಾ ಇದ್ರಿ, ಅದ್ರ ಜೊತೆಗೆ ಇನ್ನು ಬೇರೆ ಈಗ ಇತ್ತೀಚಿನ ಒಂದು ದಿನಗಳಲ್ಲಿ ಆಧುನಿಕವಾಗಿ ಹೇಳುವುದಾದ್ರೆ ಕೋಕೋ ಬೆಳೆ ಆಗಿರ್ಲಿ ಮತ್ತೆ ಬೇರೆ ಇನ್ನು ಉಪ ಬೆಳೆ ಅದರಲ್ಲಿ ಯಾವ್ದು ಮಾಡ್ಬೇಕನ್ನೋ ಒಂದು ಯೋಚನೆ ಇದೆ? ಯಾವ್ದು ಮಾಡಿದ್ರು ಬರ್ತೈತೆ ಸ್ವಾಮಿ, ಮಾಡೋದಕ್ಕೆ ಆಗ್ಬೇಕು. ಆದರೆ ಇನ್ನೊಂದು ನೇರ ಮಾತಾಡ್ತೀನಿ, ನಾವು ಯಾವುದನ್ನೇ ಮಾಡೋದಕ್ಕೆ ಹೋಗೋಕ್ಕಾದ್ರೂ
ನಮ್ಮ ಮೈಯಲ್ಲಿ ತಾಕತ್ತಿದ್ದಾಗ ಮಾತ್ರ ಏನು ಬೇಕಾದ್ರೂ ಮಾಡೋದು ಬರ್ತದೆ. ಹೌದು ಹೌದು ನಮಗೆ ವಯಸ್ಸಾದ ಮೇಲೆ ಅದರಲ್ಲಿ ಬರೋ ಬೆಳೆನ ನೋಡೋದೇ ಹೊರತು ನಾವು ಅದನ್ನೇನು ಮಾಡ್ತೇವೆ ಅಂತ ಹೇಳಕ್ ಬರಲ್ಲ. ಬರ ಇಲ್ಲಿ ನೀನು. ತೋಟಗಾರಿಕೆ ಬೆಳೆಯಲ್ಲಿ ಕಳೆಗಳ ಒಂದು ನಿರ್ವಹಣೆ ಮಾಡೋದಾದರೆ ಆಮೇಲೆ ಈ ಶುಂಠಿ ಹಾಕಿದ್ವಿ, ಅದ್ರ ಮಧ್ಯದಲ್ಲಿ ಶುಂಠಿ ಕಬ್ಬನು ಹಾಕಿದ್ವಿ, ಶುಂಠಿನೂ ಹಾಕಿದ್ವಿ ಅದ್ರೊಳಗಡೆ. ಆಮೇಲೆ ಅರಿಶಿಣ ಆಮೇಲೆ ಇದು ಈ ಅನಾನಸ್ಸನ್ನು ಹಾಕೊಂಡು ಬೆಳೆದ್ವಿ. ಅನಾನಸ್ಸು ಹಾಕಿ ಎಲ್ಲ ಚೆನ್ನಾಗಿ ಬಂದಿತ್ತಾ? ಬಂದಿತ್ತು. ಮತ್ತೆ ಇದಕ್ಕೆ ಗೊಬ್ಬರ ಏನೇನು ಹಾಕಿದ್ರಿ? ಇದೇ ರಸಗೊಬ್ಬರ, ಅದು ಇದು ಸರ್ಕಾರಿ ಗೊಬ್ಬರ. ಹೌದು, ಸರ್ಕಾರಿ ಗೊಬ್ಬರಗಳನ್ನು. ಸರ್ಕಾರಿ ಗೊಬ್ಬರ ಅಲ್ದೇನೆ ಈಗ ತಿಪ್ಪೆ ಗೊಬ್ಬರ, ಸಗಣಿ, ಜಾನುವಾರು ಗೊಬ್ಬರನೂ ಭಾಳ ಹಾಕ್ತಾ ಇದ್ವಿ. ಜಾನುವಾರು ಗೊಬ್ಬರನೂ ಹಾಕ್ತಾ ಇದ್ವಿ. ತಿಪ್ಪೆ ಗೊಬ್ಬರ ಕಡಿಮೆ, ಇದು ಗೌರ್ಮೆಂಟ್ ಗೊಬ್ಬರ ಕಡಿಮೆ. ತಿಪ್ಪೆ ಗೊಬ್ಬರಗಳನ್ನ ಜಾಸ್ತಿನೇ ಮಾಡುತ್ತಾ ಬಂದಿದ್ವಿ. ಯಾಕೆಂದ್ರೆ ರೋಗ ಬರಲ್ಲ, ಯಾವುದೋ ಒಂದು ಇದು ಬರಲ್ಲ ಅಂತ. ಕಳೆಗಳ ಒಂದು ನಿರ್ವಹಣೆಗೆ ಬಂದ್ರೆ ಹೇಗೆ ಅದನ್ನ ಔಷಧಿ ಸಿಂಪಡಣೆ ಮಾಡ್ತಾ ಇದ್ದೀರಾ? ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಔಷಧಿಗಳನ್ನ ಸಿಂಪಡಣೆ ಮಾಡುವ ಒಂದು ವ್ಯವಸ್ಥೆ ಇದೆ. ನೀವು ಯಾವ ರೀತಿಯಿಂದ? ಇಲ್ಲ, ನಾವು ಅದನ್ನು ಹೆಚ್ಚಿನ ಒಂದು ಔಷಧಿನ ಬಳಸ್ತಾ ಇಲ್ಲ. ಯಾಕೆಂದ್ರೆ ಜಾನುವಾರಿಗೆ ಹುಲ್ಲು ಬೇಕು, ಅದನ್ನು ಕೊನ್ನಬಾರದು ಹುಲ್ಲನ್ನ. ಆ ಒಂದು ದೃಷ್ಟಿಲಿ ಅದನ್ನ ಹೆಚ್ಚಿಗೆ ಬಳಸ್ತಾ ಇಲ್ಲ. ಆಮೇಲೆ ಭೂಮಿ ಕೂಡ ಬರಡಾಗ್ಬಿಡ್ತದೆ, ಆಮೇಲೆ ಅಲ್ಲೇನು ಬರೋದೇ ಇಲ್ಲ. ಇನ್ನೊಂದು ಸಮಯ ಒಂದು ಹೇಳ್ತೀನಿ ಸರ್, ನಾನು ಯಾವುದೇ ಕಾರಣಕ್ಕೂ ಅದರೊಳಗಡೆ ಬರೋಂಥದ್ದನ್ನು ನಾವು ದುರುಪಯೋಗ ಪಡಿಸ್ಕೊಂಡ್ರೆ ಏನೂ ಬರಲ್ಲ. ಅದಕ್ಕೇನು ರಸಗೊಬ್ಬರ ಹಾಕೋದು, ಆ ಗೊಬ್ಬರ ಈ ಗೊಬ್ಬರ, ಆ ನಾಶಕ ಈ ನಾಶಕ ಹಾಕಿ ಇದ್ದ ಅಡಿಕೆ ಬೇರುಗಳೆಲ್ಲ ಸಾಯ್ತಾ ಇತ್ತು. ಯಾರಲ್ಲೇ ಬೆಳೆದ್ದೀವಿ, ಮೋಸಂಬಿ ಬೆಳೆದೀನಿ, ಆಮೇಲೆ ಯಾಲಕ್ಕಿ ಎಲ್ಲದನ್ನೂ ತೋಟದಲ್ಲಿ ಬೆಳ್ಕೊಂಡಿದ್ದೀವಿ ನಾವು. ನಮ್ಮ ಮನೆಗೆ ಬೇಕಾಗುವಷ್ಟೆಲ್ಲ ಎಲ್ಲದೂ ಬೆಳ್ಕೊಂಡಿದ್ದೀವಿ ನಾವು. ಮಾರಾಟ ಮಾಡದೇ ಇದ್ರು ಅಂದರೆ ಸಂಬಂಧಿಕರಿಗೆಲ್ಲ, ಅದೇ ಬಂದಿನವರಿಗೆ, ನೆಂಟರಿಷ್ಟರಿಗೆ, ಸಂಬಂಧಿಕರಿಗೆ, ಬಂಧು ಬಾಂಧವರಿಗೆಲ್ಲರಿಗೂ ನಮಗೆ ಬೇಕಾಗಿಷ್ಟು ಇಟ್ಕೊಂಡು ಬಾಕಿದ್ದನ್ನು ಅಷ್ಟು ಕೊಟ್ಟಿದ್ದೀನಿ. ಮಕ್ಕಳಿಂದ ಹಿಡಿದು ಎಲ್ಲರಿಗೂ. ಹೌದು, ಅಂದ್ರೆ ಮನೆಗೋಸ್ಕರನು ಬೆಳ್ಕೊಂಡಾಯ್ತು, ಮತ್ತೆ ಸಂಬಂಧಿಕರು ಕೂಡ ಕೊಟ್ಟಾಗಾಯ್ತು. ಕೊಟ್ಟಿದ್ದೀರಿ. ಎಷ್ಟು ಖರ್ಚು ಬರುತ್ತೆ ಜಯದೇವಪ್ಪರೇ ವರ್ಷಕ್ಕೆ ಎಲ್ಲ ಒಂದು ಬೇಸಾಯದ ಖರ್ಚು ಅಂತ ಹೇಳಿದರೆ? ಖರ್ಚು ಬಹಳ ಬರುತ್ತೆ. ಆಳುಗಳು ಸಿಗ್ತಾ ಇಲ್ಲ, ಆಳುಗಳು ಕಂಡಬಟ್ಟೆ ರೇಟು, ಆಳುಗಳು ಸಿಗ್ತಾ ಇಲ್ಲ. ಆಳುಗಳದ್ದೇನು ಒಂದು ದಿನಕ್ಕೆ ಮಧ್ಯಾಹ್ನದವರೆಗೂ ಬಂದ್ ಮಾಡಿದ್ದೇನೆ. ಈಗಿನೇ 600 ರೂಪಾಯಿ ಕೊಡ್ಬೇಕು, ಊಟ ಕೊಟ್ಟು 600 ರೂಪಾಯಿ. ಮತ್ತು ಸಾಯಂಕಾಲ ಅವನಿಗೆ ಕುಡಿಯೋಕೆ ಎಣ್ಣೆಗೆ ದುಡ್ಡು, ಇಷ್ಟು ಎಲ್ಲ ಕೊಡ್ಬೇಕು. ಇಷ್ಟೆಲ್ಲ ವ್ಯವಸ್ಥೆ ಇಟ್ಕೊಂಡು ಈಗ ಮಾಡೋದು ಭಾರಿ ವಜ್ಜೆ ಆಗೈತೆ ಸರ್. ಈಗ ವಜ್ಜೆ ಇದೆ, ಕಾಲನೇ ಬದಲಿ ಆಗ್ಬಿಡ್ತು. ಈಗ ಅದನ್ನೆಲ್ಲ ಮಾಡೋದೇ ಭಾಳ ವಜ್ಜೆ ಆಗೈತೆ. ಯಾಕೆ ಕೇಳಿದ್ರಿ ನೀವು ಕೇಳ್ತಾ ಇದ್ದೀರಾ, ನಾ ಮಾತಾಡ್ತಾ ಇದ್ದೀರಿ ಅಷ್ಟೇ. ಇಲ್ಲ ಹೇಳಿದ್ರೆ ನಾನೇನು ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಇನ್ನೊಂದು, ಅವ್ರಿಗೆ ಇಲ್ಲಿ ಹೊಟ್ಟೆನೂ ತುಂಬ್ಕೊಂಡು ಸಾಯಂಕಾಲ ಎಣ್ಣೆಗೂ ದುಡ್ಡು ಕೊಟ್ಟು ನಾವು ದುಡಿಮೆ ಮಾಡಿ ಉಳಿಸ್ಕಿಡೋದು ಏನೈತಿ? ಉಳಿತೈತಾ? ಯಾರಿಗೆ ದುಡಿಬೇಕು ಅಂತೀರಾ? ಅದೇ ಯಾರಿಗೋಸ್ಕರ ದುಡಿಬೇಕಂತೀರಾ? ಹೌದೌದು. ಯಾರಿಗಾಗಿ ನಾವು ದುಡಿಬೇಕು? ಇನ್ನೊಬ್ರು ಹೊಟ್ಟೆ ಹೊರಿಯಕ್ಕೆ. ಈಗ ನಮ್ಮ ಹೊಟ್ಟೆ ಹೊರ್ಕೊಳಕ್ಕಾಗಲ್ಲ, ಇನ್ನೊಬ್ರು ಹೊಟ್ಟೆ ಹೊರಿಯಕ್ಕೆ. 600 ರೂಪಾಯಿ ಕೊಟ್ಟರೆ ಬೈತಂಕ ಕೆಲಸ ಮಾಡಿದ್ರೆ ಹೊಟ್ಟಿರಿಲ್ಲ. 4 ಗಂಟೆ ಒಳಗೆ ಹೋಗ್ಬಿಡ್ತಾರೆ. ಹೌದು. ಹೊಸ ಬೆಳೆ ಏನಾದ್ರು ಬೆಳಿಬೇಕಂತ ಅಂತ ಇದ್ದೀರಾ? ಹೇಗೆ ಅಂದ್ರೆ ಹೊಸ ಬೆಳೆ ಅಂದ್ರೆ ಈಗ ಕೋಕೋ ಬೆಳೆ ಆಗಿರ್ಲಿ, ಮತ್ತೆ ಬೇರೆ ಬೆಳೆಗಳು ಬಂದಿದೆ. ಕೋಕೋ ಬೆಳೆ ಬೆಳಿಬೇಕು ಅನ್ನೋ ಒಂದು ಇದೆ. ಗೇರು ಬೆಳೆ ಗೇರು ಹಾಕಿದ್ವಿ, ಗೇರು ಬೆಳೆದ್ವಿ, ಗೇರುನು ಮಾರಾಟ ಮಾಡಿದ್ವಿ ಒಂದು ಕಾಲದಾಗ. ಗಿಡ ಇಲ್ಲ, ಗಿಡ ಇದಾವಲ್ಲಿ ತೋಟದ ಪಕ್ಕದಾಗೆಲ್ಲ ಅವನ್ನೇ ಹಾಕೋದು. ತೋಟದ ಪಕ್ಕದಾಗೆಲ್ಲ ತೆಗ್ದಿದ್ದೀರಾ ಅಥವಾ ಇದಾವೆ? ತೆಗ್ದಿಲ್ಲ, ಈಗಲೂ ಇದಾವೆ ತೋಟದ ಪಕ್ಕ. ಅದರಿಂದ ವರ್ಷಕ್ಕೆ ಎಷ್ಟು ಬರಬಹುದು ಇಳುವರಿ? ಏನು ಸರಿ ಅಂತ ಒಂದು ಹೆಚ್ಚಿನ ಇಳುವರಿ ಅಂತ ಹೇಳ್ಕೊಳ್ಳೋಂಥದ್ದು ಏನಿಲ್ಲ. ಬರ್ತೈತಿ ಒಂದು 10 kg 20 kg ಬರ್ತಾವ. ನಮಗೇನು ಪೀಠ ಬಂದವನ್ನ ಇದು ಮಾಡೋದು. ಬಾಕಿ ಹಣ್ಣೆಲ್ಲ ಜಾಗಿ ಅಕ್ಕಿ ಬೀಜನ ಹೇಗೆ ಅದು ಸಂಸ್ಕರಣೆ ಎಲ್ಲಿ ಮಾಡ್ತೀರಿ? ಬೀಜ ಸಂಸ್ಕರಣೆ ಮಾಡಕ್ ಹೋಗೋದಲ್ಲ, ಇಲ್ಲಿ ಮನೆಯಲ್ಲೇ ಇರ್ತತಿ. ಅದನ್ನ ಸುಡ್ತಾರೋ ಏನೋ ಮಾಡಿ ಇದು ಮಾಡ್ತಾರೆ. ಈ ಸಂಸ್ಕರಣೆಗೆ ಅಂತೂ ಎಲ್ಲಿಗೂ ಒಯ್ದಿಲ್ಲ. ಮನೆಯಲ್ಲೇ ಮಾಡ್ತಾರೆ. ಅಂದ್ರೆ ಅದರಿಂದ ಅದು ಬಿಡಿಸೋದು, ಸಿಪ್ಪೆ ಬಿಡಿಸೋದೆಲ್ಲ ಮನೆಯಲ್ಲೇ ಮಾಡ್ತಾರೆ. ಮನೆಯಲ್ಲೇ ಮಾಡ್ತೈತಿ, ಮನೆಯಲ್ಲೇ ಮಾಡಿ. ಆಮೇಲೆ ಈ ಹಾಲು ಡೈರಿಗೆ ಹಾಕ್ತಿರೋ ಏನು ಮನೆಗೆ ಉಪಯೋಗಿಸ್ತೀರಾ? ಇಲ್ಲ, ಡೈರಿಗೆ ಹಾಕ್ತಾ. ಡೈರಿಗೆ ಮನೆಯಲ್ಲಿ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಆಗಿ ಉಳಿದನ್ನ ಡೈರಿಗೆ ಹಾಕ್ತೀರಿ? ಹೌದೌದು, ಆಗಿ ಉಳಿದು. ಏನ್ ಅನ್ಸುತ್ತೆ ನಿಮ್ಗೆ, ನಿಮ್ಮ ಒಂದು ಸಮಯದಲ್ಲಿ ಕೃಷಿಗೆ ಹೋಲಿಸಿದ್ರೆ ಈ ಒಂದು ಆಧುನಿಕ ಯುಗದ ಒಂದು ಕೃಷಿಗೆ ಹೋಲಿಸಿದ್ರೆ ಯಾವ ರೀತಿಯಿಂದ ವ್ಯತ್ಯಾಸ ಕಂಡಿದ್ರಿ ಜಯದೇವಪ್ಪ ಅವರೇ? ಭಾರಿ ಕಷ್ಟ. ಇವತ್ತಿನ ಪರಿಸ್ಥಿತಿ, ಇವತ್ತಿನ ಕಾಲಮಾನ ಬಹಳ ಕಷ್ಟ. ಯಾವುದಕ್ಕೆ ಒಂದು ಜಾನುವಾರು ಬಿಡಕ್ಕೆ ಜಾಗಿಲ್ಲ. ಮೇಲಾಗಿ ಇದ್ರೆ ರೋಡರಿನಾಗ ಇರ್ಬೇಕು.
ಅವಕ್ಕೆ ತೊಂದರೆ, ಅವು ಬ್ಯಾಡ್ದದ್ದೆ. ಅದ್ರಾಗ NH ರೋಡು ಅನ್ನೋದು ಒಂದು ಕಡೆ ಆಗಿದೆ. ಅವರು ಏನು ಮಾಡ್ಕೊಂಡು ಹೋದ್ರು ಓಕೆ. ಹೌದು, ನಾವೇನು ಮಾತಾಡಂಗಿಲ್ಲ. ನೀ ರೋಡಿಗೆ ಬಿಡಕ್ಕೆ ಯಾರು ಹೇಳಿದ್ರಿ ನಿಂಗೆ ಅಂತ ಕೇಳರೇ ಇದ್ದಾರೆ ಎಲ್ಲ. ಈ ಆ ಉದ್ದೇಶಕ್ಕಾಗಿ ಈಗ ಯಾವುದು ಆಧುನಿಕವಾಗಿ ಜಾನುವಾರನ್ನ ಇಟ್ಕೊಳ್ಳೋದಕ್ಕೆ ಆಗಿರಲಿ ಅಥವಾ ಏನೇ ಒಂದು ಮಾಡೋದಾಗ್ಲಿ ಸ್ವಲ್ಪ ಹೆದರ್ತೈತಿ ಜೀವ. ನಿಮ್ಮ ಜಮೀನು ಏನಾದರೂ ಹೋಗಿದೆ NH ಮಾಡಬೇಕಾದ್ರೆ? ಹೋಗೈತಿ. ಅಲ್ಲಿ ಒಂದು 8 ಗುಂಟೆ ಜಾಗನೇ ಹೋಗಿದೆ. ಪರಿಹಾರ ಕೊಟ್ಟರೆ ಅದಕ್ಕೆ ಕೊಟ್ಟಿದ್ದಾರೆ. ಮಗಳಿಗೆ ಬಂದ ನಿಮಗೆ ಸಂತೋಷ ಇದೆ? ಇಲ್ಲ, ಅದರದ್ದು ಲಾಸ್ ಏನಿಲ್ಲ. ಲಾಸ್ ಇಲ್ಲ? ಇಲ್ಲ 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 ಬಂದೈತಿ. ಇಲ್ಲೊಂದು ಸ್ವಲ್ಪ ಹೋಗೈತಿ. ಇದನ್ನಿನ್ನೂ ರಿಕಾರ್ಡೇ ಮಾಡಿಲ್ಲ. ನಾನು ಹೋಗಿ ಮಾಡಿಸ್ಕೊ ಬರ್ಬೇಕು ಇಲ್ಲ ಮನೆ ತವರೆಗೂ. ಒಟ್ಟಾರೆ ಏನ್ ಅನಿಸ್ತದೆ? ಖರ್ಚು ವೆಚ್ಚ ಹೋಗಿ ಕೃಷಿ ಲಾಭದಾಯಕ ಅನ್ಸುತ್ತಾ ಅಥವಾ ಇದು ವಜ್ಜೆ ಆಗಿದೆ ಅಂತ ಅನ್ಸುತ್ತಾ? ಇಲ್ಲ 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 ಈಗಿನ ದಿನಮಾನದಾಗೆ ಕೃಷಿ ಮಾಡ್ತಾ ಇರೋನು ಸ್ವಂತ ಮಾಡೋದಾದ್ರೆ ಅವನಿಗೆ ಉಳಿತೈತಿ, ಎಲ್ಲದೂ ಅವ್ನು ಉಳಿಸ್ಕೋಬಹುದು. ಸ್ವಂತ ಮಾಡ್ಬೇಕಂತ ಹೇಳಿ ಸ್ವಂತ ಮಾಡಿದ್ರೆ ಅದೇ ಆಳು ಕೂಲಿ ಕೊಟ್ಟು ಮಾಡಿಸೋದಾದ್ರೆ ಏನು ಉಳಿಯಲ್ಲ, ಏನು ಉಳಿಯೋದಿಲ್ಲ, ಉಳಿಯಲ್ಲ ಅವನಿಗೆ. ಅಲ್ಲೇದಲ್ಲಿಗೆ ಅಲ್ಲೇದಲ್ಲಿಗೆ ಆಗಿ ಜಾನುವಾರು ತಿನ್ನೋದಕ್ಕೆ ಸ್ವಲ್ಪ ಹುಲ್ಲು ಸಿಗ್ಬೋದು ಅಷ್ಟೇ. ಸಿಗುತ್ತೆ ಅಂತ ಅಷ್ಟೇ ಅಷ್ಟೇ. ಮತ್ತೆ ಭತ್ತ, ಅಡಿಕೆ, ಮತ್ತೆ ತೆಂಗು ಇದು ಮಾರಾಟ ಮಾಡ್ತೀರೋ ಇಲ್ಲ ಮನೆಗೇನೆ? ಇಲ್ಲ 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 ಮಾರಾಟ ಮಾಡ್ತೀವಿ. ಭತ್ತ ಮಾರಾಟ ಮಾಡ್ತೀರಾ? ಯಾವ್ದದು ಭತ್ತ ಬೆಳೆಯೋದು ನೀವು? ಭತ್ತ ದಪ್ಪ ಭತ್ತ. ದಪ್ಪ ಭತ್ತ ಅಭಿಲಾಷ್ ಅಂತ. ಔಷಧಿ ಉಪಯೋಗಿಸ್ತೀರಾ? ಸ್ವಲ್ಪ ಸ್ವಲ್ಪ ಹೆಚ್ಚಿನ ಒಂದು ಉಪಯೋಗಿಸಕ್ ಹೋಗಲ್ಲ, ಯಾಕಂದ್ರೆ ಮನೆಗೆ ಬೇಕಾಯ್ತದೆ. ಹೌದು ಹೌದು ಅದಕ್ಕೋಸ್ಕರ. ಹೌದು, ಜಾನುವಾರು ತಿನ್ನೋ ಹುಲ್ಲು ಹಾಳಾಗ್ತದೆ. ನೀವು ರಾಸಾಯನಿಕ ಏನಾದ್ರು ಸಿಂಪಡಣೆ ಮಾಡಿದ್ರೆ ಹುಲ್ಲು ಹಾಳಾಗ್ತದೆ. ಹುಲ್ಲು ಹಾಳಾಗದೆ ಹೋಗ್ಲಿ, ಜಾನುವಾರುಗಳು ತಿಂದು ಅದು ಹಾಲಿನಲ್ಲಿ ಕೂಡ ವಿಷದಾಂಶ ನಾವು ಕಾಣಬಹುದು ಅಲ್ವಾ? ಬರ್ತೈತಿ. ಆ ಉದ್ದೇಶಕ್ಕೇನೆ ಹೆಚ್ಚಿಗೆ ಸಿಂಪಡಿಸಲ್ಲ, ಸಿಂಪಡಣೆ ಮಾಡ್ತಾ ಇಲ್ಲ. ಮಿತವಾಗಿ ಎಷ್ಟು ಬೇಕೋ ಅಷ್ಟು ಅಷ್ಟೇ ಮಾಡ್ತಾ ಇದ್ದೀರಾ ಅಂತ. ಧನ್ಯವಾದ ಜಯದೇವಪ್ಪ ಅವರೇ. ಇದುವರೆಗೆ ತಾವು ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ರೈತ ಬಾಂಧವರಿಗೆ ಹೇಳ್ಕೊಟ್ಟಿದ್ದೀರಾ, ಕೇಳಿಸಿದ್ದೀರಾ. ಅವರಿಗೆ ಮಾಹಿತಿ ರೂಪದಲ್ಲಿ ನೀವು ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಈ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಜಯದೇವಪ್ಪ ಅವರೇ. ನಮಸ್ಕಾರ. ನಿಮಗೂ ನನ್ನ ಆತ್ಮೀಯ ಪೂರ್ವಕವಾದ ನಮಸ್ಕಾರ, ಧನ್ಯವಾದಗಳು.